ನೋಡಮ್ಮ ಇಲ್ಲೆಲ್ಲ ಗಣಿ ಎಷ್ಟು ದೊಡ್ಡ ಮನೆನೋ ಇದು. ಊನಕ ಅಲ್ಲೆಲ್ಲ ಇಲ್ಲಿ ಹೋಗ್ತಾ ಇದೆಯಾ? ಅಲ್ಲೆಲ್ಲ ನಾವು ಓಡಾಡಬಾರ್ದು. ಯಾಕಕ್ಕ? ನಾವು ಓಡಾಡೋ ದಾರಿನೇ ಬೇರೆ ಇದೆ. ಬಾ ನನ್ನ ಹಿಂದೆನೆ ಬಾ. ಬಾ 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 ಬೇಗ. ನೋಡಮ್ಮ ಅಲ್ಲೆಲ್ಲ ಓಡಾಡಬಾರ್ದು. ನಾವು ಏನಿದ್ರು ಇದೇ ದಾರಿಲಿ ಓಡಾಡಬೇಕು. ಗೊತ್ತಾಯ್ತಾ? ಬಾ 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 ಬಾ. ಏನು ನೋಡ್ತಾ ನಿಂತ್ಕೊಂಡಿದ್ಯಾ? ಅವ್ರನ್ನೆಲ್ಲ ಹಂಗೆಲ್ಲ ನೋಡಬಾರ್ದು. ಅವ್ರಿಗೆ ಗೊತ್ತಾಗೋಗ್ಬಿಟ್ರೆ ನಮ್ಮ ಕತೆ ಅಷ್ಟೇ. ಬಾ 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 ಹೋಗೋಣ ಬಾ. ಇರಕ್ಕ, ನಮ್ಮೂರ್ ಗ್ರಾಮ ದೇವತೆ ಇದ್ದಂಗಿದ್ದಾರೆ. ಯಾರಕ್ಕ ಇವರು? ಅಯ್ಯೋ ಹಾಗೆಲ್ಲ ಜೋರಾಗಿ ಮಾತಾಡ್ಬೇಡಮ್ಮ. ಅವರೇ ಅಖಿಲಾಂಡೇಶ್ವರಿ ಅಮ್ಮ ಅವರು. ಇವರೇನ ಅಖಿಲಾಂಡೇಶ್ವರಿ ಅಮ್ಮವರು? ಸಾಕ್ಷಾತ್ ಮಹಾಲಕ್ಷ್ಮಿನೇ ಭೂಮಿಗೆ ಇಳ್ದಂಗೆ ಇದೆಯಲ್ಲಕ್ಕ. ಏನ್ ಕಳೆ, ಏನ್ ಲಕ್ಷಣ. ಈಗೇನು ನನ್ನ ಜೊತೆ ಬರ್ತೀಯೋ ನೀನು? ಇಲ್ಲಿ ಹಿಂಗೆ ಊರಿಗೆ ಕಳಿಸ್ಬಿಡ್ಲೋ. ನಡಿ ಬೇಗ. ಯಾಕಕ್ಕ ಹಂಗ ಆಡ್ತೀಯಾ? ಬರ್ತೀನಿ ನಡಿ. ಕುಡಿ ಕುಡಿ ಕುಡಿ. ಯಾಕೆ ನೀವು ಕುಡಿಯಲ್ವಾ? ಇಲ್ಲ ನನಗೆ ಬೇಡ, ನೀವು ಕುಡೀರಿ. ಜೊತೆಲಿ ಕುತ್ಕೊಂಡು ಕುಡಿಯೋ ಮಜಾನೇ ಬೇರೆ. ನಮ್ಮ ಊರಲ್ಲಿ ಹಳ್ಳಿಕಟ್ಟೆ ಹತ್ರ ಕುತ್ಕೊಂಡು ಕಾಪಿ ಕುಡಿತಿದ್ದಾರೆ ಅಂತ ಗೊತ್ತಾಗಿದ್ದೆ ತಡ ನಾನು ಓಡ್ಬಿಡ್ತಿದ್ದೆ. ಅವ್ರು ನನಗೂ ಒಂದು ಗ್ಲಾಸ್ ಕಾಪಿ ಕೊಡ್ತಿದ್ರಾ, ಅದನ್ನು ಕುಡ್ಕೊಂಡು ಅವ್ರ ಜೊತೆ ಹರಟೆ ಹೊಡಿತಿದ್ರೆ ಅದ್ರ ಮಜಾನೇ ಬೇರೆ. ಪಾಪ ನಿಮ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಅನ್ಸುತ್ತೆ. ಅಬ್ಬಬ್ಬಬ್ಬಬ್ಬ, ಅದೇನು ವಟ ಅಂತ ಮಾತಾಡ್ತೀಯ ತಾಯಿ? ಸಾಸಿವೆ ಥರ ಸಿಡಿತೀಯಲ್ಲ. ಏ ಗಣಿ, ಇವ್ರು ನಮ್ಮಮ್ಮನ ನೋಡಿಲ್ಲ. ನೀವು ನಮ್ಮಮ್ಮನ ನೋಡಿದ್ರೆ ಈ ಮಾತೇ ಹೇಳ್ತಿರ್ಲಿಲ್ಲ. ನಾನು ಥಿಯೇಟ್ ಅವಳ ಥರನೇ. ನಮ್ಮ ಊರಲ್ಲೆಲ್ಲ ನಾನು ಸರಪಟಾಕಿ ಅಂತಾನೆ ಫೇಮಸ್ಸು. ಅದೆಲ್ಲ ನಿಮ್ಮೂರಲ್ಲಿ ಸರಿ. ಇಲ್ಲಲ್ಲ, ಇಲ್ಲಿ ಗಂಭೀರವಾಗಿರಬೇಕು. ಇಷ್ಟ ಬಂದಂಗೆಲ್ಲ ಮಾತಾಡಂಗಿಲ್ಲ, ಮೆತ್ತಗೆ ಮಾತಾಡಬೇಕು. ಈಗ ಕರ್ಕೊಂಬನ್ನೆಲ್ಲ ದಾರಿ, ಆ ದಾರಿಲೇ ಓಡಾಡಬೇಕು. ಅದು ಕೆಲಸದವ್ರಿಗೆ ಅಂತಾನೆ ಇರೋದು. ಅಮ್ಮವ್ರ ಕಣ್ಗಂತೂ ಬೀಳಲೇಬಾರ್ದು. ತಟ್ಟೆ ಕೊಟ್ಬಿಡ್ತಾರೆ, ಅದಕ್ಕೆ ಮುದ್ದೆ ಹಾಕ್ತಾರೆ, ಸಾಂಬಾರ್ ಹಾಕ್ತಾರೆ, ಅದನ್ನ ಹಂಗೆ ನುಂಗ್ಕೊಂಡ್ಬಿಡ್ಬೇಕಾ? ಮತ್ತಿನ್ನೇನು ಇದು ಅರಮನೆ ರೂಲ್ಸ್ ಇದ್ದಂಗ ಇದೆ, ಸರ್ಮನೆ ರೂಲ್ಸ್ ಥರ ಇದೆ. ಅಮ್ಮ ಮಾತಾಯಿ, ಸ್ವಲ್ಪ ನಿಧಾನ ಮಾತಾಡು. ನೋಡು, ಅಮ್ಮವರು ಹನುಮಂತುಗೆ ಅಂತ ಮನೆ ಹಿಂದೆ ಔಟ್ ಹೌಸ್ ಕೊಟ್ಟಿದ್ದಾರೆ. ನೀವು ಅಲ್ಲೇ ಸುತ್ತಮುತ್ತ ಓಡಾಡಬೇಕು. ಇಲ್ಲಿ ಎಲ್ಲಂದ್ರಲ್ಲಿ ಓಡಾಡಂಗಿಲ್ಲ. ನಾನು ಹೋಗಿ ಔಟ್ ಹೌಸು ಕೀ ತೊಗೊಂಬರ್ತೀನಿ. ಅಲ್ಲಿವರೆಗೂ ಸದ್ದು ಮಾಡದೆ ನಿಧಾನ ಕುಡಿತಾ ಇರಿ. ಈಗ ತಾನೇ ಸದ್ದು ಮಾಡಬೇಡಿ ಅಂತ ಹೇಳಿಲ್ಲ? ಅದೇನದು ಸೊರ್ರಂತ? ಸೊರ್ರಂತ ಎಳ್ದು ಗಂಟ್ಲಿಗಿಳ್ದು ಗಂಟ್ಲಿಂದ ಹೊಟ್ಟೆಗೆ ಹೋಗಿ ಹೊಟ್ಟೆ ಬಿಸಿ ಆಗುತ್ತಲ್ಲ, ಅದೇ ಮಜಾ. ಅದು ತಪ್ಪ ಗಣಿ? ಈ ಮನೆಯವ್ರಿಗೆ ಯಾರಿಗೂ ಕಾಪಿ ಕುಡಿಯೋಕೆ ಬರಲ್ಲ. ಬನ್ನಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನೀನೇನು ಹೇಳ್ಕೊಡ್ಬೇಡಮ್ಮ, ಸುಮ್ಮನೆ ಇದ್ಬಿಟ್ರೆ ಸಾಕು. ಆಯ್ತಾಯ್ತಾಯ್ತು. ಅಮ್ಮ, ಅಂತೂ ಇಂತೂ ಬೆಂಗಳೂರಿಗೆ ಬಂದ್ವಿ ಅಪ್ಪನ ಜೊತೆ ಇರಕ್ಕೆ. ಅಯ್ಯೋ ಅಮ್ಮ, ಇಲ್ಲಿ ನೋಡು, ಹೊಸ ಬಟ್ಟೆ ಅಪ್ಪ ಕೊಡ್ಸಿದ್ದು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ? ನೀನಿದ್ದಿದ್ರೆ ನನ್ನ ತಪ್ಕೊಂಡು ಮುದ್ದಾಡ್ಬಿಡ್ತಿದ್ದೆ. ಹಾ, ಊರಲ್ಲಿ ರಾಧಕ್ಕ ಹೇಳ್ತಿದ್ಲು, ನಾನು ಥೇಟ್ ನಿಂತರನೇ ಇದ್ದೀನಂತೆ ನೋಡಕ್ಕೆ. ಅಯ್ಯೋ ಅಕ್ಕ, ಮತ್ತೆ ಅದೇ ಕತೆ ಅಮ್ಮನ ಮುಂದೆ ಶುರು ಮಾಡೋದಲ್ಲ. ಅಮ್ಮ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಬಿಡು. ಅಕ್ಕ ಯಾರತ್ತಾದ್ರೂ ಜಗಳ ಮಾಡಿದ್ರೆ ನಾನು ವಾಪಸ್ ಊರು ಕೊಟ್ಟಾಗ್ಬಿಡ್ತೀನಿ ಅಷ್ಟೇ. ನೋಡಮ್ಮ, ಈ ಗಣಿನ
ಓದ್ಸೋಣ ಅಂತ ಸಿಟಿಗೆ ಕರ್ಕೊಂಬಂದ್ರೆ ಬಲು ದಿಮಾಗ್ ತೋರಿಸ್ತಾ ಇದ್ದಾನೆ. ಸರಿ ಬಿಡೋ, ನಾನು ಮಾತಾಡಲ್ಲ, ಬಾಯಿಗೆ ಬೀಗ ಹಾಕೊಂಡು ಇದ್ಬಿಡ್ತೀನಿ. ಲೇ ಅಕ್ಕ ಅಕ್ಕ ಕೋಪನಾ ಬಿಡೋ. ಬೇಜಾರು ಮಾಡ್ಕೋಬೇಡ ಅಕ್ಕ. ನೀನು ಬೇಜಾರು ಮಾಡ್ಕೊಂಡು ಅಷ್ಟೇ, ಕೋಪ ಮಾಡ್ಕೊಂಡ್ರು ಅಷ್ಟೇ, ನೀನೇ ನಮ್ಮಮ್ಮ. ನೀನಿದ್ದಿದ್ರೆ ಗಣಿಗೆ ಎಷ್ಟು ಖುಷಿ ಕೊಡ್ತಿದ್ಯೋ ನಾನು ಅಷ್ಟೇ ಖುಷಿ ಕೊಡ್ತೀನಿ. ಯಾವುದು ಕಮ್ಮಿ ಆಗಕ್ಕೆ ಬಿಡೋದಿಲ್ಲ, ಹಂಗೆ ನೋಡ್ಕೋತೀನಿ. ನನ್ನ ಮುದ್ದು ಅಕ್ಕ. ಗಣಿ, ಕಪ್ತಿನ ಹೊರಗೋಗೋಣ. ಕಬ್ಬ ಹೊರಗ ಬರಲ್ಲ, ನೀನು ಬಿಡಲ್ಲ. ಹೌದಾ? ನಂಗೆ ಯಾಕೋ ಬಾಯಾರಿಕೆ ಆಗ್ತಿದೆಯಲ್ಲ. ತಡಿ ನೀರು ತರ್ತೀನಿ. ಕಾಣದಂತೆ ಮಾಯವಾದನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದಳೋ. ಲೇ ಅಕ್ಕ ತೆಗಿಯೋರು ತೆಗಿಯಲ್ಲ. ಜೊತೆ ಕೂತ್ಕೊಂಡು ಕಪ್ ತಿನ್ನೋಣ ಬಾ ಅಂದ್ರೆ ಕೊಪ್ ತೋರಿಸ್ತೀಯ? ಬೇಡ ಬಿಡು. ನೀನ್ ಇಲ್ಲಿ ಕೂತ್ಕೊಂಡು ಕಪ್ ತಿನ್ನು, ನಾನು ಹೊರ್ಗಡೆ ಹೋಗಿ ಕಪ್ ತಿಂತೀನಿ. ಹೆಂಗೆ ಬರ್ಲಾ? ಲೇ ಅಕ್ಕ ಅಕ್ಕ ಇವತ್ತೇನ್ ಕಾದಿದ್ಯೋ ಏನೋ. ಯಾ, ದಿಸ್ ಶುಡ್ ಬಿ ಫೈನಲೈಸ್ಡ್. ಓಕೆ, ಈ ಡಿಸೈನೇ ತುಂಬ ಚೆನ್ನಾಗಿದೆ. ಇದನ್ನೇ ಪ್ರಿಂಟ್ ಮಾಡಕ್ಕೆ ಹೇಳಿ. Darling, there's a message for you. ಅಕ್ಕ, ಈ ಹುಡುಗಿ ಹೇಗಿದ್ದಾಳಂತ ಸ್ವಲ್ಪ ನೋಡಿ. ಹೇರ್ ಸ್ಟೈಲ್ ಚೆನ್ನಾಗಿದೆ, ಮೇಕಪ್ಪು ಪರವಾಗಿಲ್ಲ. ಇವಳು ಮದುವೆ ಹೆಣ್ಣಿಗೆ ಅಲಂಕಾರ ಮಾಡೋ ಸ್ಪೆಷಲಿಸ್ಟಾ? ಅಯ್ಯೋ ಅಕ್ಕ, ಮದುವೆ ಹುಡುಗಿನೇ ಇವಳು. ಗುಣ ರೂಪದಲ್ಲಿ ಸೂಪರು. ನಮ್ಮ ಆದಿತ್ಯನ್ಗೆ ಮಾಡಿಸಿದ ಜೋಡಿ. ನಮ್ಮ ಆದಿತ್ಯನ ಕೇಳಬೇಕು ಅಂತ ಇದ್ದಾರೆ. ನಮ್ಮ ಸ್ವಂತದವ್ರೆ ಅಕ್ಕ. ಕರೆಕ್ಟ್ ಆಗಿದ್ದಾಳೆ ನಿನ್ನ ಲೆವೆಲ್ಗೆ. ಅಕ್ಕ, ಏನೋ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಈ ಮನೆಗೆ ಸೊಸೆಯಾಗಿ ಬಂದು ಸೇರ್ಕೊಂಡೆ. ಕೊಚ್ಚೆಲಿರೋ ಪ್ರಾಣಿನ ಪಟ್ಟದ ಮೇಲೆ ಎತ್ತಿ ಕೂಡ್ಸಿದ್ರು ಅದು ಪ್ರಾಣಿನೇ ಆಗಿರುತ್ತೆ ಅನ್ನೋದನ್ನ ಮರಿಬೇಡ. ನಿನ್ನ ಲೆವೆಲ್ನಲ್ಲಿರೋರ್ನ ತಂದು ನಮ್ಮ ಮನೆಗೆ ಕಟ್ಟೋ ನಿನ್ನ ಕೆಟ್ಟ ಚಟಕ್ಕೆ ಚಪ್ಪಾಳೆ ತಟ್ಟೋಳಲ್ಲ ಈ ಅಖಿಲಾಂಡೇಶ್ವರಿ. ರಾಣಿನ ತಂದು ಮದುವೆ ಮಾಡ್ತೀನಿ ನನ್ನ ಮಗನಿಗೆ. ಅದ್ಯಾವ ರಾಣಿ ಬಂದು ಇವಳು ಸೊಸೆ ಆಗ್ತಾಳೋ ನಾನು ನೋಡೇ ಬಿಡ್ತೀನಿ.